ನಮಸ್ಕಾರ ರೈತ ಬಂಧುಗಳೇ, ಇದು ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿ. ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಹಾಗೂ ಬೆಳೆ ಹಾನಿ ಪರಿಹಾರದ ಬಗ್ಗೆ ಸರ್ಕಾರದಿಂದ ಅಧಿಕೃತವಾದಂತಹ ಮಾಹಿತಿ ಬಂದಿದೆ. ಹೌದು, ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ನಿಮಗೆ ಸರ್ಕಾರದಿಂದ ಸ್ಪಷ್ಟವಾದಂತಹ ಮತ್ತು ಅಧಿಕೃತ ದಿನಾಂಕವನ್ನು ಪ್ರಕಟಣೆ ಮಾಡಲಾಗಿದೆ. ಹಾಗೂ ಬೆಳೆ ಪರಿಹಾರದ ಹಣ ಇಂದು ಈ ಜಿಲ್ಲೆಗಳಿಗೆ ಜಮೆ ಆಗಲಿದೆ. ಈ ಜಿಲ್ಲೆಗಳಿಗೆ ಮತ್ತು ಈ ತಾಲೂಕುಗಳಿಗೆ ಇಂದು ಬೆಳೆ ಪರಿಹಾರದ ಹಣ ಜಮೆ ಆಗಲಿದೆ. ಬೆಳೆ ಹಾನಿ ಪರಿಹಾರ ಹಣ ಇವತ್ತು ಜಮೆ ಆಗಲಿದೆ ಈ ಜಿಲ್ಲೆಗಳಿಗೆ. ಎಲ್ಲಾ ರೈತರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿದೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಅಂತ್ಯದವರೆಗೂ ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾನು ಹೇಳುವಂತಹ ಇನ್ಫಾರ್ಮೇಶನ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ತಾಲೂಕು ಅಥವಾ ನಿಮ್ಮ ಒಂದು ಜಿಲ್ಲೆ ಕೂಡ ಇರಬಹುದು. ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕು ಪಟ್ಟಿ ಈ ಒಂದು ಪಟ್ಟಿಯಲ್ಲಿ ಇದ್ರೆ ಸಾಕು. ನೋಡಿ, ನಿಮಗೆ ಇಲ್ಲಿ ಬರೋಬ್ಬರಿ 62,500 ರೂಪಾಯಿ ಹಣ ಬೆಳೆ ಪರಿಹಾರದ ಹಣ ಇವತ್ತು ಜಮೆ ಆಗುತ್ತೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಾಗೆ ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತವರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ, ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇಂದು ನಿಮ್ಮ ಮುಂದೆ ಎರಡು ಬಹಳ ಮುಖ್ಯವಾದ ಅಧಿಕೃತ ಅಪ್ಡೇಟ್ ಗಳನ್ನ ತರುತ್ತಿದ್ದಾನೆ. ಮೊದಲನೆಯದು ಪಿಎಂ ಕಿಸಾನ್ 21ನೇ ಕಂತಿನ ಜಮಾ ಹಾಗೂ ಕರ್ನಾಟಕದಲ್ಲಿ ಬೆಳೆ ಹಾನಿಗೆ ಸರ್ಕಾರ ಜಮೆ ಮಾಡುವ ಪ್ರತಿ ಎಕರೆಗೆ ಬರುವ ಮತ್ತು ಹಾಗೂ ಇವತ್ತು ಈ ಜಿಲ್ಲೆಗಳಿಗೆ ಮತ್ತು ಈ ತಾಲೂಕುಗಳಿಗೆ ಬರುವಂತಹ ನಿಖರವಾದ ಹಾಗೂ ಒರಿಜಿನಲ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ರೈತ ಸ್ನೇಹಿತರಿಗೆ ತಕ್ಷಣ ಶೇರ್ ಮಾಡಿ. ನೋಡಿ, ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಮೊದಲಿಗೆ ನಿಮಗೆ ತಿಳಿಸ್ತಾ ಇದ್ದಾನೆ. ನೋಡಿ, ಈ ಒಂದು ದಿನಾಂಕದಂದು ನೋಡಿ, ಪಿಎಂ ಕಿಸಾನ್ ಯೋಜನೆ ಅಂದ್ರೆ ದೇಶದ ಎಲ್ಲಾ ಅರ್ಹ ರೈತರಿಗೆ 6,000 ರೂಪಾಯಿ 3 ಕಂತುಗಳಲ್ಲಿ 2,000 ರೂಪಾಯಿಯಾಗಿ ನೀಡುವ ಕೇಂದ್ರ ಸರ್ಕಾರದ ಯೋಜನೆ. ಈ ಹಣ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಬರುತ್ತಿತ್ತು. ಈ ಪಾವತಿಯನ್ನ ಪಡೆಯಲು ಮುಖ್ಯವಾಗಿ ಇರುವುದು 3 ವಿಷಯಗಳು. ಅಲ್ಲಿ ಆಧಾರ್ ಲಿಂಕ್ ಆಗಿರಬೇಕು, ಬ್ಯಾಂಕ್ ಖಾತೆ ಸರಿಯಾಗಿ ಲಿಂಕ್ ಆಗಿರಬೇಕು ಮತ್ತು ಮೂರನೆಯದಾಗಿ ಪಿಎಂ ಕಿಸಾನ್ ಕೆವೈಸಿ ಪೂರ್ಣಗೊಂಡಿರಬೇಕು. ಇವು ಸರಿ ಇದ್ರೆ ಪಾವತಿ ನಿಮಗೆ ಈ 21ನೇ ಕಂತಿನ ಹಣ ಖಂಡಿತ ತುಂಬಾನೇ ಬೇಗ ಬರುತ್ತೆ. ಹಾಗೂ ನೋಡಿ, ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣದ ದಿನಾಂಕವನ್ನ ತಿಳಿಸಲಾಗಿದೆ. ರೈತರ ಈಗ ಮುಖ್ಯ ವಿಷಯ ಏನಂತಂದ್ರೆ ಪಿಎಂ ಕಿಸಾನ್ 2,000 ರೂಪಾಯಿ ಹಣ ಇದೇ ತಿಂಗಳು ನೋಡಿ, ಏನು ಈ ಒಂದು ವಿಡಿಯೋನ ನೋಡ್ತಾ ಇದ್ರಲ್ಲ, ಕರೆಕ್ಟ್ ಇನ್ನು 3 ದಿನಗಳ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಆಗಲಿದೆ. ಈ ದಿನಾಂಕವನ್ನ ಕೇಂದ್ರ ಸರ್ಕಾರವೇ ಅಧಿಕೃತವಾಗಿ ಘೋಷಿಸಿದೆ. ಹೀಗಾಗಿ ಇದೇ ತಿಂಗಳು 19ನೇ ತಾರೀಕಿನಂದು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ 2,000 ರೂಪಾಯಿ ಹಣ ಜಮೆ ಆಗುತ್ತಾ ಇರುವುದನ್ನು ನೀವು ಚೆಕ್ ಮಾಡಬಹುದು. ಜಮೆ ಆಗದಿದ್ದರೆ 99% ಕೆವೈಸಿ ಅಥವಾ ಬ್ಯಾಂಕ್ ಆಧಾರ್ ಮಿಸ್ ಮ್ಯಾಚ್ ಸಮಸ್ಯೆ ಇರುತ್ತೆ ಅಂತ ಅರ್ಥ. ಇದನ್ನು ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿಕೊಡ್ತಾನೆ ನೋಡಿ. ನಾನು ಕೆಳಗಡೆ ಲಿಂಕ್ ಅನ್ನು ಕೊಡ್ತಾನೆ ನಿಮ್ಗೆಲ್ಲರಿಗೂ ಕೂಡ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಏನೋ ನಿಮ್ಮ ಸಮಸ್ಯೆ ಇದೆ ಅಲ್ಲಿ ತೋರಿಸುತ್ತೆ. ಯಾವುದೇ ಒಂದು ಸಮಸ್ಯೆ ತೋರಿಸದೇ ಇದ್ರೆ ನಿಮಗೆ ಹಣ ಖಂಡಿತ ಬರುತ್ತೆ ಅಂತ ಅರ್ಥ. ನೋಡಿ, pmkisan.go.in ಅಂತ ನಾನು ಕೊಟ್ಟಿರ್ತಾನೆ. ಅಲ್ಲಿ ಫಾರ್ಮರ್ಸ್ ಕಾರ್ನರ್ ಗೆ ಹೋಗಿ ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಬನ್ನಿ. ನೋಡಿ, ನೀವು ರೈತರಾಗಿದ್ರೆ ಈ ಒಂದು ಜಿಲ್ಲೆಯವರಾಗಿದ್ರೆ ನಿಮ್ಗೆ ಬರೋಬ್ಬರಿ 62,500 ರೂಪಾಯಿ ಹಣವನ್ನ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ. ಹೌದು, ಇಲ್ಲಿ ಪ್ರತಿ ಹೆಕ್ಟರ್ಗೆ ಇಷ್ಟಿಷ್ಟು ಅಂತ ಜಮೆ ಮಾಡಲಾಗುತ್ತೆ. ಮತ್ತು ನೀವು ಯಾವ ಒಂದು ಬೆಳೆಯನ್ನ ಬೆಳೆದಿದ್ದೀರಾ ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಮತ್ತು ಇದು ನಿಮಗೆ ಯಾವಾಗ ಬರುತ್ತೆ ಅಂತ ಕೂಡ ನೀವು ತಿಳ್ಕೋಬಹುದು. ಸ್ವತಃ ನೀವೇ ತಿಳ್ಕೋಬಹುದು ನಿಮ್ಮ ಫೋನಿನಲ್ಲಿನೇ. ಇದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಬನ್ನಿ ನೋಡಿ. ಇದು ಮೊದಲಿಗೆ ಇಂದು ಯಾವ ಜಿಲ್ಲೆಗಳಿಗೆ ಮತ್ತು ಯಾವ ತಾಲೂಕುಗಳಿಗೆ ಬಿಡುಗಡೆ ಆಗಲಿದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಉಲ್ಲೇಖಿಸುತ್ತಾ ಇದ್ದೇನೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಜಮೆ ಆಗುತ್ತೆ ಈ ಒಂದು ಜಿಲ್ಲೆಗಳಿಗೆ ಮತ್ತು ಈ ಒಂದು ತಾಲೂಕುಗಳಿಗೆ. ನೋಡಿ, ನೀವು ತಿಳಿಯಬೇಕೆಂದಿರುವುದು ಈ ಒಂದು ಜಿಲ್ಲೆಯ ಪಟ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಮೊದಲನೆಯದಾಗಿ ಈ ಒಂದು ಹಣ ಬೆಳೆ ಪರಿಹಾರದ ಹಣ ಪ್ರತಿ ಎಕರೆಗೆ ಇಷ್ಟಂತ ಹಾಕ್ತಾ ಇದ್ದಾರೆ. ಸೊ ಎಷ್ಟೆಷ್ಟು ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸಿಬಿಟ್ಟು ಆಮೇಲೆ ಈ ಒಂದು ಜಿಲ್ಲೆಗಳು ಮತ್ತು ಈ ಒಂದು ತಾಲೂಕುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾನೆ. ಬನ್ನಿ ನೋಡಿ, ಮೊದಲನೆಯದಾಗಿ ಇದು ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅದನ್ನ ತಿಳಿಸಿಕೊಟ್ಬಿಡ್ತೇನೆ. ಬನ್ನಿ, ಆಮೇಲೆ ಎಷ್ಟು ನಿಮಗೆ ಹಣ ಬರುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಜಿಲ್ಲೆಯ ತಾಲೂಕುಗಳ ಪಟ್ಟಿ ಇದೆ, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನೋಡಿ, ಮೊದಲನೆಯದಾಗಿ ಈ ಬಾಗಲಕೋಟೆಯ ತೇರ್ದಳ ಈ ಒಂದು ಪ್ರದೇಶಕ್ಕೆ ಜಮೆ ಆಗ್ತಾ ಇರುವಂತದ್ದು, ಮತ್ತು ಇಲ್ಲಿ ರಬ್ಕವಿ ಬನ್ನಟ್ಟಿ ಈ ಒಂದು ಜಿಲ್ಲೆಯ ತಾಲೂಕಿಗೆ ಜಮೆ ಆಗ್ತಾ ಇರುವಂತದ್ದು, ಮತ್ತು ಮುದೋಳ್ ಈ ಒಂದು ಪ್ರದೇಶಕ್ಕೂ ಕೂಡ ಜಮೆ ಆಗ್ತಾ ಇದೆ, ಮತ್ತು ಜಮಖಂಡಿಗೂ ಕೂಡ ಜಮೆ ಆಗ್ತಾ ಇದೆ, ಮತ್ತು ಇಳಕಲ್ ಇಲ್ಲಿಗೂ ಕೂಡ ಜಮೆ ಆಗ್ತಾ ಇದೆ. ಹಾಗೆ ಹುನಗುಂದಕ್ಕೂ ಕೂಡ ಜಮೆ ಆಗುತ್ತೆ, ಮತ್ತು ಗುಳೆದ್ಗುಡ್ಡಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಹಾಗೆ ಬಾಗಲಕೋಟೆಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಬಾದಾಮಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಬೆಳೆ ಪರಿಹಾರದ ಹಣ. ಹಾಗೆ ಇಲ್ಲಿ ನೋಡಿ, ಅತುಣಿಗೂ ಕೂಡ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು, ಮತ್ತು ಬೈಲಹೊಂಗಲಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಬೆಳಗಾವಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಚಿಕ್ಕೋಡಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಅದೇ ರೀತಿ ಗೋಕಾಕ್ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಹುಕ್ಕೇರಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಕಾನಪುರಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಹಾಗೆ ರಾಮದುರ್ಗಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ರಾಯಬಾಗಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತೆ ಸವದತ್ತಿಗೂ ಕೂಡ ನಿಮ್ಮ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ವೀಕ್ಷಕರ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಇಲ್ಲಿ ಬೀದರ್ಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಇಲ್ಲಿ ಔರದ್ಗೂ ಕೂಡ ಜಮೆ ಆಗ್ತಾ
ಆಗ್ತಾ ಇರುವಂತದ್ದು, ಇಲ್ಲಿ ಬಸವ ಕಲ್ಯಾಣಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಬಾಲ್ಕಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಚಿತ್ಕೂಪಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಇಲ್ಲಿ ಹುನ್ಮಾಬಾದ್ ಇಲ್ಲಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಕಮಲಾನಗರ್ ಇಲ್ಲಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು. ಹಾಗೆ ಧಾರವಾಡಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಬೆಳೆ ಪರಿಹಾರದ ಹಣ, ಮತ್ತು ಹುಬ್ಬಳ್ಳಿಗೂ ಕೂಡ ಜಮೆ ಆಗ್ತಾ ಇದೆ, ಮತ್ತು ಕಲಘಟಗಿಗೂ ಕೂಡ ಜಮೆ ಆಗ್ತಾ ಇದೆ. ಅದೇ ರೀತಿ ಕುಂದಗೋಳಕ್ಕೂ ಕೂಡ ಜಮೆ ಆಗ್ತಾ ಇದೆ, ಮತ್ತು ನವಲ್ಗುಂದಕ್ಕೂ ಕೂಡ ಜಮೆ ಆಗ್ತಾ ಇದೆ. ಅದೇ ರೀತಿ ಅಣ್ಣಿಗೇರಿಗೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಅಣ್ಣಿಗೇರಿಗೆ, ಮತ್ತು ಇಲ್ಲಿ ಅಳ್ನಾವರಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು ನಿಮ್ಮ ಒಂದು ಬೆಳೆ ಪರಿಹಾರದ ಹಣ. ಅದೇ ರೀತಿ ಗದಗ್ ಈ ಒಂದು ಜಿಲ್ಲೆಯ ಈ ತಾಲೂಕುಗಳಿಗೆ ಮಾತ್ರ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಗಜೇಂದ್ರಗಢಕ್ಕೂ ಜಮೆ ಆಗ್ತಾ ಇರುವಂತದ್ದು, ಮತ್ತು ಮುಂಡರಗಿಗೆ ಜಮೆ ಆಗ್ತಾ ಇರುವಂತದ್ದು, ಮತ್ತು ನರಗುಂದಕ್ಕೂ ಜಮೆ ಆಗ್ತಾ ಇರುವಂತದ್ದು, ಮತ್ತು ರೋಣಕ್ಕೂ ಕೂಡ ಜಮೆ ಆಗ್ತಾ ಇರುವಂತದ್ದು, ಮತ್ತು ಲಕ್ಷ್ಮೇಶ್ವರದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಜಮೆ ಆಗ್ತಾ ಇರುವಂತದ್ದು, ಮತ್ತು ಶಿರಹಟ್ಟಿಗೂ ಕೂಡ ಈ ಒಂದು ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ಹಾಗೆ ಕಲಬುರಗಿ ನೋಡಿ, ಕಲಬುರಗಿ ಮತ್ತು ಅಳ್ನಾಂದ, ಮತ್ತು ಇಲ್ಲಿ ಅಫ್ಜಾಲ್ಪುರ ಮತ್ತು ಚಿತ್ತಾಪುರ, ಮತ್ತು ಇಲ್ಲಿ ಚಿಂಚೋಳಿ, ಅದೇ ರೀತಿ ಜವಾರ್ಗಿ ಮತ್ತು ಕಮಲಪುರ, ಮತ್ತು ಇಲ್ಲಿ ಕಲಾಗಿ ಮತ್ತು ಶಬ್ಬಾದ್, ಯದ್ರಾಮಿ, ಅದೇ ರೀತಿ ಸೆಡಂ, ಮತ್ತು ಈ ಒಂದು ಪ್ರದೇಶಗಳಿಗೆ ಅನೇಕ ರೀತಿ ಸಬ್ ಡಿವಿಷನ್ ಪ್ರಕಾರ ವಿಭಜನೆ ಆಗಿರುವಂತಹ ಎಲ್ಲ ತಾಲೂಕುಗಳಿಗೂ ಕೂಡ ಇಲ್ಲಿ ಜಮೆ ಆಗ್ತಾ ಇರುವಂತದ್ದು. ಅದೇ ರೀತಿ ನಿಮಗೆ ರಾಯಚೂರು, ಹೌದು, ರಾಯಚೂರು ಜಿಲ್ಲೆಯ ಈ ತಾಲೂಕುಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಇಲ್ಲಿ ದೇವದುರ್ಗ ಆಗಲಿ ಮತ್ತು ಸಿಂಧನೂರು ಆಗಲಿ ಅಥವಾ ಮಾನ್ವಿ ಆಗಲಿ ಅಥವಾ ಮಾಸ್ಕಿ ಮತ್ತು ಸಿರ್ವಾರ ಮತ್ತು ಲಿಂಗಸೂರು ಮತ್ತು ರಾಯಚೂರು ಈ ಒಂದು ತಾಲೂಕುಗಳಿಗೆ ನಿಮಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಮತ್ತು ವಿಜಯಪುರ, ಇಲ್ಲಿ ವಿಜಯಪುರ, ಇಂಡಿ, ಸಿಂದಗಿ, ದೇವರ ಮತ್ತು ಏನಪ್ಪಾ ಇದು ದೇವರ ಹಿಪ್ಪರಗಿ, ಸೊ ಇಲ್ಲಿ ಚಂದಚನ, ಅಲ್ಮೇಲ ಮತ್ತು ಬಸವನ ಬಾಗೇವಾಡಿ ಮತ್ತು ಮುದ್ದೇಬಿಹಾಳ್, ಮತ್ತು ಇಲ್ಲಿ ಬಬಲೇಶ್ವರ, ಕೊಲ್ಲಾರ, ನಿಡಗುಂದಿ ಮತ್ತು ಚಂದಾಚನ, ಮತ್ತು ಜಿಲ್ಲೆಯ ಅಧಿಕೃತ ಫಲಾದರ ಪುಟದಲ್ಲಿ ತಾಲೂಕು ಪಟ್ಟಿ ಇರುತ್ತೆ, ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಬಹುದು, ಅದನ್ನು ಕೂಡ ತಿಳಿಸ್ತೇನೆ. ಮತ್ತು ಇಲ್ಲಿ ನೋಡಿ, ಯಾದಗಿರಿ, ಸಹಪುರ ಮತ್ತು ಅನೇಕ ರೀತಿಯ ತಾಲೂಕುಗಳಿಗೆ ಇಲ್ಲಿ ಜಮೆ ಆಗ್ತಾ ಇರುವಂತದ್ದು. ಇಲ್ಲಿ ಗುಮ್ಮಿಟ್ಕಲ್ ಮತ್ತು ಹುನ್ಸಗಿ ಮತ್ತು ಇಲ್ಲಿ ಶೋರಾಪುರ ಮತ್ತು ವೆಡ್ಗರ ಈ ಒಂದು ತಾಲೂಕುಗಳಿಗೆ ನಿಮಗೆ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕೂಡ ಹಂಚಿಕೊಳ್ಳಿ. ಬನ್ನಿ ಇವಾಗ ಎಷ್ಟೆಷ್ಟು ಹಣ ಜಮೆ ಆಗ್ತಾ ಇರುವಂತದ್ದು ಅಂತ ತಿಳಿಸಿ ಕೊಟ್ಬಿಡ್ತೇನೆ, ತಡ ಮಾಡೋದು ಬೇಡ. ನೋಡಿ, ಇಲ್ಲಿ ನಿಮ್ಮ ಒಂದು ಜಮೀನು ಮರುಭೂಮಿ ಪ್ರದೇಶದಲ್ಲಿ ಅಥವಾ ಬರಡುಭೂಮಿ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ನಿಮಗೆ ಪ್ರತಿ ಎಕರೆಗೆ 6,900 ರೂಪಾಯಿ ಹಣ ಜಮೆ ಆಗ್ತಾ ಇರುವಂತದ್ದು. ಮತ್ತು ನೀರಾವರಿ ಪ್ರದೇಶವಾಗಿತ್ತು ಅಂದ್ರೆ ನಿಮ್ಮ ಒಂದು ಜಮೀನು 10,300 ರೂಪಾಯಿ ಹಣ ಪ್ರತಿ ಎಕರೆಗೆ ಜಮೆ ಆಗ್ತಾ ಇರುವಂತದ್ದು. ಇಲ್ಲಿ ಶಾಶ್ವತ ಬೆಳೆಗಳು ಆಗಿತ್ತು ಅಂತಂದ್ರೆ 12,550 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ 12,550 ರೂಪಾಯಿ ಹಣ ಅಂತೂ ಜಮೆ ಆಗೋದು ಖಚಿತವಾಗಿದೆ ಶಾಶ್ವತ ಬೆಳೆಗಳಿಗೆ. ಇಲ್ಲಿ ಏನಾಗುತ್ತೆ ಅಂದ್ರೆ 5 ಎಕರೆ ನಿಮ್ದು ಜಮೀನು ಇತ್ತಂದ್ರೆ ಬರೋಬ್ಬರಿ 62,500 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಎಲ್ಲಾ ಒಂದು ಫಲಾನುಭವಿಗಳಿಗೂ ಕೂಡ ಇದು ಸ್ಪೆಷಲ್ ಆಗಿ ಜಮೆ ಆಗುತ್ತೆ. ಇನ್ನೊಂದು ಅಧಿಕೃತವಾದಂತಹ ಮಾಹಿತಿ ಪ್ರಕಾರ ನಿಮ್ಮ ಒಂದು ಭೂಮಿ ಬರಭೂಮಿ ಆಗಿತ್ತು ಅಂತಂದ್ರೆ ಅಲ್ಲಿ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಹಣ ಜಮೆ ಆಗುತ್ತೆ. ನೀರಾವರಿ ಭೂಮಿ ಆಗಿತ್ತು ಅಂತಂದ್ರೆ 25,500 ರೂಪಾಯಿ ಹಣ ಜಮೆ ಆಗುತ್ತೆ. ಮತ್ತು ಶಾಶ್ವತ ಬೆಳೆ ಆಗಿತ್ತು ಅಂತಂದ್ರೆ ಅಲ್ಲಿ 31,000 ರೂಪಾಯಿ ಹಣ ಪ್ರತಿ ಹೆಕ್ಟರ್ಗೆ ನಿಮಗೆ ಜಮೆ ಆಗುತ್ತಾ ಹೋಗುತ್ತೆ. ಇದನ್ನ ಹೇಗೆ ಚೆಕ್ ಮಾಡೋದು ಅಂತ ಇವಾಗ ನಿಮ್ಮ ಮುಂದೆ ಇಡ್ತಾನೆ ನೋಡಿ. ಇವಾಗ ನಿಮಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಯಿತು. ನಿಮ್ಮ ಒಂದು ಬೆಳೆ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಾನು ನಿಮ್ಗೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ನೋಡಿ, ಈ ಒಂದು ಮಾಹಿತಿ ಇದು ಟೈಮ್ ಇಂಡಿಯಾ ಅನ್ನುವಂತಹ ಒಂದು ವೆಬ್ಸೈಟ್ ಇಂದ ಅಧಿಕೃತವಾಗಿ ಸ್ಪಷ್ಟಗೊಂಡಿರುವಂತಹ ಮಾಹಿತಿ ಆಗಿರುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ಎಲ್ಲರೊಂದಿಗೂ ಕೂಡ ನೀವು ಶೇರ್ ಮಾಡಿ, ಯಾಕಂದ್ರೆ ಇದು 100% ಒರಿಜಿನಲ್ ಇನ್ಫಾರ್ಮೇಶನ್ ಆಗಿದೆ. ಹಾಗೆ ನೋಡಿ ವೀಕ್ಷಕರೇ, ನೀವು ರೈತರಾಗಿದ್ರೆ ನಾವು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡ್ತೇವೆ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ನೋಡಿ. ಇವಾಗ ಬನ್ನಿ, ಇವಾಗ ಈ ಒಂದು ಪಟ್ಟಿಯನ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳಿಸಿ ಕೊಡ್ತೇನೆ ನೋಡಿ. ಕೆಳಗಡೆ ನಾನು ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಒಂದು ಅಧಿಕೃತ ನಮ್ಮ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಗೆ ಹೋಗುತ್ತೆ. ಅಲ್ಲಿ ನಿಮ್ಮ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಅಲ್ಲಿ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ತಾಲೂಕಿಗೆ ಎಷ್ಟು ಹಣ ಬರ್ತಾ ಇದೆ ಎಂಬುದನ್ನ ಅಲ್ಲಿ ಸ್ಪಷ್ಟವಾಗಿ ನೀವು ನೋಡ್ಕೊಳ್ಬಹುದು. ಅದು 2025 ಮತ್ತು 26ನೇ ಸಾಲಿನದಾಗಿರುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ತಕ್ಷಣ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ, ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಬಹುದು. ಮತ್ತು ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿದ ಎಲ್ಲ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು.